ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಝೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆ ಪ್ರದರ್ಶಿಸಲ್ಪಡುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ತೆರೆಯ ಹಿಂದುಗಡೆ ಕಲಾವಿದನ ಬದುಕಿನ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ಇವತ್ತು ನಮ್ಮ ಜೊತೆಯಲ್ಲಿರುವಂಥ ಅತಿಥಿಗಳು ಖ್ಯಾತ ಭಾಗವತರು. ಎಳವೆಯಲ್ಲಿ ಭಜನೆ ಹಾಗೂ ಶೋಭಾನೆಯನ್ನು ಕೇಳಿಕೊಂಡು ಬೆಳೆದಂಥ ಇವರು ಬಂದದ್ದು ಮಾತ್ರ ಯಕ್ಷಗಾನ ರಂಗಕ್ಕೆ. ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತು ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿ ನಂತರ ಅರುವ ಹಾಗೂ ಕಟೀಲು ಮೇಳಗಳಲ್ಲಿ ಹಲವಾರು ವರ್ಷಗಳ ಕಾಲ ತಿರುಗಾಟ ಮಾಡಿ ಪ್ರಸಿದ್ಧಿಯನ್ನು ಪಡೆದಂಥ ಶ್ರೀಯುತ ಸರಪಾಡಿ ಶಂಕರನಾರಾಯಣ ಕಾರಂತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಭಾಗವತರೇ ನಮಸ್ತೆ. ನಮಸ್ಕಾರ. ಶ್ರೀ ಎನ್ ಕೇಶವ ಕಾರಂತ ಮತ್ತು ಶ್ರೀಮತಿ ದಯಾವತಿ ದಂಪತಿಯವರ ಸುಪುತ್ರರಾಗಿ 24/3/1952 ಜನಿಸಿದ ಶ್ರೀ ಸರಪಾಡಿ ಶಂಕರನಾರಾಯಣ ಕಾರಂತರು ತಮ್ಮ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸವನ್ನ ಮುಗಿಸಿ ವಿವಿಧ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡ್ರು. ಎಳವೆಯಿಂದಲೂ ಭಜನೆ, ಚೂರ್ಣಿಕೆ ಹಾಗೂ ಶೋಭಾನೆಯನ್ನ ಕೇಳುತ್ತಾ ಬೆಳೆದ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನ ಶಿಕ್ಷಣ ಹಾಗೂ ಹಂಗಾರಕಟ್ಟೆಯ ಯಕ್ಷಗಾನ ಕೇಂದ್ರದಲ್ಲಿ ಪ್ರಾಚಾರ್ಯ ನಾರಣಪ್ಪ ಉಳ್ಳೂರು ಹಾಗೂ ರಾಘವೇಂದ್ರ ತೋಳಡಿತಾಯ ಮತ್ತು ಪಡ್ರೆ ಚಂದ್ರು ಅವರಿಂದ ಭಾಗವತಿಗೆ ಅಭ್ಯಾಸ ಕರಗತ ಮಾಡಿಕೊಂಡು ಮೊದಲಿಗೆ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಸಂಗೀತಗಾರರಾಗಿ ತದನಂತರ ಭಾಗವತರಾಗಿ ಸೇವಾನಿರತರಾದರು. ಅಳದಂಗಡಿ ಮೇಳ, ಕುಂಬಳಿ ಮೇಳ, ಕಟೀಲು ಮೇಳ ಹಾಗೂ ಬಡಗುತಿಟ್ಟಿನ ಮುಲ್ಕಿ ಮೇಳಗಳಲ್ಲಿ ಒಟ್ಟು 18 ವರ್ಷಗಳ ವೃತ್ತಿಪರ ತಿರುಗಾಟದ ಅನುಭವದ ಸವಿರಸವನ್ನ ಈಗಲೂ ತಾಳಮದ್ದಳೆ ಹಾಗೂ ಯಕ್ಷಗಾನ ಪ್ರದರ್ಶನದ ಮೂಲಕ ನೋಡುಗರಿಗೆ ಉಣಬಡಿಸ್ತಾ ಇದ್ದಾರೆ. ಚಕ್ರೇಶ್ವರ ಪರೀಕ್ಷಿತ, ಮಹಾಬ್ರಾಹ್ಮಣ, ಮಹಾರಥಿ ಕರ್ಣ, ಶಬರಿಮಲೆ ಅಯ್ಯಪ್ಪ, ಉತ್ತಮ ಸೌಧಾಮಿನಿ, ಅಮರೇಂದ್ರ ಪದ ವಿಜಯ, ಸಹಸ್ರ ಕವಚ ಮೋಕ್ಷ, ತುಳುವಿನ ಪರಕಿದ ಪಿಂಗಾರ ಹೀಗೆ ಹಲವಾರು ಪ್ರಸಂಗಗಳ ಪದ್ಯವನ್ನ ತಮ್ಮ ಕಂಠದ ಮೂಲಕ ಉತ್ತುಂಗಕ್ಕೇರಿಸಿದವರು ಇವರು. ಕೊಕ್ಕಡ ಸುಬ್ರಾಯ ಆಚಾರ್ಯರಿಂದ ಸಂಗೀತದ ಬಾಲಪಾಠವನ್ನ ಅರಿತುಕೊಂಡ ಕಾರಂತರು ಕಡತೋಕ ಮಂಜುನಾಥ ಭಾಗವತರು, ಕೃಷ್ಣ ಭಾಗವತರು, ನಿಡ್ಲೆ ನರಸಿಂಹ ಭಟ್, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಪುತ್ತಿಗೆ ರಘುರಾಮ ಹೊಳ್ಳರಂತಹ ಮೇರು ಕಲಾವಿದರ ಒಡನಾಟ ಇವರ ಪ್ರತಿಭೆಯನ್ನ ಇನ್ನಷ್ಟು ಬೆಳಗಿಸಲು ಸಹಕರಿಸಿತ್ತು. ಇವರ ಪುತ್ರರಲ್ಲಿ ಒಬ್ಬರಾದ ಶ್ರೀ ಹರಿಪ್ರಸಾದ್ ಕಾರಂತರು ವೃತ್ತಿಯಿಂದ ವಕೀಲರಾಗಿದ್ರು ಉಪವೃತ್ತಿಯಾಗಿ ತಮ್ಮ ತಂದೆಯಂತೆಯೇ ಕಟೀಲು ಮೇಳದಲ್ಲಿ ಕಲಾ ಸೇವೆಗೈಯುತ್ತಿದ್ದಾರೆ. ಪ್ರಸ್ತುತ ಕುಳಾಯಿ ಮೂಡುಮಠದಲ್ಲಿ ಸ್ವಂತ ಗೃಹದಲ್ಲಿ ತಮ್ಮ ವಾಸ್ತವ್ಯ ಹೊಂದಿದ್ದು ಸಮಯ ಸಿಕ್ಕಾಗ ತಾಳಮದ್ದಳೆ ಕೂಟಗಳಲ್ಲಿ ಭಾಗವತಿಕೆಯನ್ನ ಮಾಡ್ತಾರೆ. ನೀವೀಗ ಸರಪಾಡಿಯಲ್ಲಿ ಹುಟ್ಟಿ ಬೆಳೆದವರು, ಹಾಗಾಗಿ ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದಾ? ಅದೇ, ನಾನು ಹುಟ್ಟಿದ್ದು ಸರಪಾಡಿ ಅಗ್ರಹಾರ, ಬಂಟ್ವಾಳ ತಾಲೂಕು. 1ನೇ ಕ್ಲಾಸಿಂದ 7ನೇ ಕ್ಲಾಸಿನ ತನಕ ಅಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸ ಆಯಿತು. ಆಮೇಲೆ 8ರಿಂದ 10ರ ತನಕ ಉಜಿರೆ ಹೈಸ್ಕೂಲ್ನಲ್ಲಿ ಕಲಿತಿದ್ದೆ. ಆಗ ವಾಸಕ್ಕೆ 1 ವರ್ಷ ಸಿದ್ಧವನ ಗುರುಕುಲದಲ್ಲಿ ಊಟ ತಿಂಡಿ ಎಲ್ಲ ಅಲ್ಲಿ ಆಗ್ತಾಯಿತ್ತು. ಕಾರಣಾಂತರದಿಂದ ಅಲ್ಲಿ ಬಿಡಬೇಕಾಗಿ ಬಂತು, ಅಲ್ಲಿ ಸಿದ್ಧವನ ಗುರುಕುಲವನ್ನು. ಆಮೇಲೆ ನನ್ನ ಅತ್ತೆ ಮನೆ ಅಲ್ಲೇ ಇದೆ ಉಜಿರೆಯಲ್ಲಿ. ಹಾಗೆ ಅವರ ಮನೆಯಲ್ಲಿ 2 ವರ್ಷ ಇದ್ದು 67ರಲ್ಲಿ SSLC ಪೂರೈಕೆ ಮಾಡಿ ಮತ್ತೆ ಮನೆಗೆ ಬಂದೆ. ಮತ್ತು ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ನಮಗೆ ಅನಾನುಕೂಲ ಆಯಿತು. ಆಮೇಲೆ ಹಾಗೆ ಮತ್ತೆ PUC ಮಾಡಿದ್ದೆ ನಾನು. ಇದೇ ಇಲ್ಲಿ ಸೈಂಟ್ ಅಲೋಸಿಯಸ್ ಕಾಲೇಜ್ನಲ್ಲಿ, ಸಂಜೆ ಕಾಲೇಜ್ ಇತ್ತಲ್ಲ, ಆ ಸಂಜೆ ಕಾಲೇಜ್ನಲ್ಲಿ ನಾನು PUC ಆಗ ಅದು 1 ವರ್ಷದ ಕೊನೆಯ ಬ್ಯಾಚ್. ಅಂದರೆ ಆಮೇಲೆ ಮತ್ತೆ 2 ವರ್ಷ ಆಯಿತು.
ಆಯಿತು. ಅದು ಸಂಜೆ ಕಾಲೇಜಿನಲ್ಲಿ PUC ಒಂದು ಮಾಡಿದ್ದೇನೆ. ಹಾಗೆ ಅದು ಸರಿಯಾಗಿ ಉದ್ಯೋಗವೂ ಸಿಕ್ಕಲಿಲ್ಲ ನನಗೆ. ಹಾಗೆ ನನ್ನ ವಿದ್ಯಾಭ್ಯಾಸದ ಇಷ್ಟು. ನೀವು ವಿದ್ಯಾಭ್ಯಾಸ ಮುಗಿದ ಮೇಲೆ ಉದ್ಯೋಗವನ್ನು ಅರಸಿಕೊಂಡು ಅಂತ ಹೇಳಿಕೊಂಡು ಬೇರೆ ಬೇರೆ ಕೆಲಸಗಳ ನೀವು ಕೆಲಸಗಳ ಕಡೆ ನೀವು ಮುಖ ಮಾಡಬೇಕಾಯಿತು. ಆದರೂ ಕೂಡ ನಿಮ್ಮನ್ನು ಮತ್ತೆ ಯಕ್ಷಗಾನ ಸೆಳೀತು. ಹೇಗಾಯ್ತು ಅದು? ಯಕ್ಷಗಾನ ಸೆಳೆಯಲಿಕ್ಕೆ ಅಂದರೆ ನನ್ನ ಈ ಉದ್ಯೋಗಕ್ಕೆ ಬೇಕಾಗಿಯೇ ಯಕ್ಷಗಾನಕ್ಕೆ ಸೇರಿದವ ನಾನಲ್ಲ. SSLC ಆದ ತಕ್ಷಣ ಮತ್ತೆ ಹೋಟೆಲಿಗೆ ಅಲ್ಲಿ ಉದ್ಯೋಗ ಮಾಡಬೇಕಾಗಿ ಬಂತು. 1.5 ವರ್ಷ ಬ್ಯಾಂಗ್ಳೂರಿನಲ್ಲಿದ್ದೆ. ಆಮೇಲೆ 2 ವರ್ಷ ಇಲ್ಲಿ ಮಂಗಳೂರಿನಲ್ಲಿದ್ದೆ. ಮಂಗಳೂರಿನಲ್ಲಿದ್ದಾಗಲೇ ನನಗೆ ಒಂದು PUC ಮಾಡಿದರೆ ಆಯಿತು ಅಂತ ಆಗಲೇ ಸಂಜೆ ಕಾಲೇಜ್ ಹೋಗಿ PUC ಮಾಡಿದೆ ನಾನು. ಆಮೇಲೆ ಹೋಟ್ಲ್ ಕೆಲಸ ಬಿಟ್ಟು, ಅಂದರೆ ಈ ಹೋಟ್ಲ್ PUC ಪರೀಕ್ಷೆಗೆ ಬೇಕಾಗಿ 1 ತಿಂಗಳು ರಜೆ ಮಾಡಿದೆ ಎಲ್ಲಿ ಹೋಟೆಲಿಗೆ. ರಜೆ ಮುಗಿದು ಪುನಃ ವಾಪಸ್ ಬರುವಾಗ ನನ್ನನ್ನು ಪುನಃ ಕೆಲಸಕ್ಕೆ ಬೇಡ ಅಂತ ಹೇಳಿದರು. ಆಗ ಸೀದಾ ಮನೆಗೆ ಹೋದೆ. ಮನೆಗೆ ಹೋಗಿ ಮತ್ತೆ ಅಡುಗೆಯವರ ಜೊತೆಯಲ್ಲಿದ್ದೆ 2 ವರ್ಷ. ಅಡುಗೆಯವರ ಜೊತೆಯಲ್ಲಿ ಸಹಾಯಕನಾಗಿ ಹೋಗಿದ್ದೆ. ಹಾಗೇ ಆಗ ಇಲ್ಲಿ ದಿವಾಣ ಭೀಮಭಟ್ರು ಅಂತ ದೊಡ್ಡ ಮೊದಲಗಾರರು, ಅಂದರೆ ಅವರ ಮನೆಗೆಲ್ಲ ಅಡುಗೆಗೆಲ್ಲ ಹೋಗ್ತಾ ಇದ್ದೆ. ಆಗ ಏನು ಮಾಡಿದ್ರು ಅವರು, ನಾನು ಈ ಊಟಕ್ಕೆ ಇದಾಗುವಾಗ ನನ್ನನ್ನು ಈ ಚೂರುಣಿಕೆ ಹೇಳಲಿಕ್ಕೆ ಕರೀತಾ ಇದ್ದರು. ಈ ಸ್ವರ ಇದು ಕೇಳಿ, ನಿನಗೆ ಯಾಕೆ ಇದಕ್ಕೆ ಆಟಕ್ಕೆ ಸೇರಬಾರ್ದು, ಧರ್ಮಸ್ಥಳಕ್ಕೆ ಅಲ್ಲಿ ಈಗ ಧರ್ಮಸ್ಥಳ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಲಲಿತಾ ಕೇಂದ್ರ ಇದೆ, ಅಲ್ಲಿ ಹೋಗಿ ಯಕ್ಷಗಾನ ಅಭ್ಯಾಸ ಮಾಡ್ಬೋದಲ್ಲ ಅಂತ ಹೇಳಿದರು. ಹಾಗೆ ಆ ಪ್ರೇರಣೆಯಿಂದ ನಾನು ಸೀದಾ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ 74ರಲ್ಲಿ ಹೋಗಿ ಅಲ್ಲಿ ಸೇರಿದೆ. ಈಗ 50 ವರ್ಷ ಆಯಿತು ಯಾವುದು ಅಲ್ಲಿ ಹೋಗಿ ಸೇರಿದೆ. ಇದು ಅಲ್ವಾ 50 ವರ್ಷ ಆಯಿತು ಹಾಗೆ ಸೇರಿ. ಆಗ ಅಲ್ಲಿ 1 ವರ್ಷ ಅಲ್ಲಿ ಸೇರಿದೆ. ಆ ಸೇರುವ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅದರ ಮೊದಲು ಇವರು ಯಾರೋ, ಅದು 2ನೇ ಬ್ಯಾಚ್, ಅದು 72ರಲ್ಲಿ ಪ್ರಾರಂಭ ಆಗಿತ್ತು. 72, 73ರಲ್ಲಿ ಒಂದು ಬ್ಯಾಚ್. ಇದು 74ರಿಂದ ಮೇಲೆ ಒಂದೇ ಬ್ಯಾಚ್ ಮಾಡೋದು ಅಂತೇಳಿ ಅವರು ನಿಘಂಟು ಮಾಡಿದರು. ಆಗ ಭಾಗವತಿಗೆ ಹೇಳಿಕೊಳ್ಳಲಿಕ್ಕೆ ಇದಿಲ್ಲ, ಯಾರು ಭಾಗವತರು ಯಾರು ಇರಲಿಲ್ಲ. ಅದರ ಮೊದಲಾದರೆ ಇವರು ಯಾರು ಮಾಂಬಾಡಿ ನಾರಾಯಣ ಭಾಗವತರು, ಅಂದರೆ ಈಗ ಸುಬ್ರಹ್ಮಣ್ಯ ಭಟ್ರ ತಂದೆ, ಅವರಲ್ಲಿ ಹೇಳಿಕೊಡ್ತಾ ಇದ್ದರು. ಆ ವರ್ಷ ಯಾರೂ ಇಲ್ಲ. ಹಾಗಾಗಿ ಈ ಸಲ ನಾವು ಹೇಳಿಕೊಡೋದಿಲ್ಲ ಅಂತ ಹೇಳಿದರು ಅವರು. ಅಷ್ಟೊತ್ತಿಗೆ ಅಲ್ಲಿ ಈ ನಾಟ್ಯ ಹೇಳಿಕೊಡಲಿಕ್ಕೆ ಇವರಿದ್ದರು, ಯಾರು ಪಡ್ರೆ ಚಂದು ಅಣ್ಣ ಅವರಿದ್ದರು. ಅವರು ಹೇಳಿದರು, ಇವರಿಗೆ ನಾನು ಪದ್ಯವನ್ನು ನಾನು ಹೇಳಿಕೊಡ್ತಾನೆ, ಹೇಳಿದರೆ ಇವರು ಕಲ್ತಾರು, ಹಾಗಾದರೆ ಇರಲಿ ಅಂತ ಹೇಳಿದರು ಅವರು. ಹಾಗಾಗಿ ಅಂದರೆ ಅಲ್ಲಿ ಈ ಮಕ್ಕಳ ಅಭ್ಯಾಸ ಮಾಡುವಾಗ, ಆಟಕ್ಕಾಗುವಾಗ ಪದ್ಯ ಹೇಳಲಿಕ್ಕೆ ಜನ ಬೇಕಿತ್ತಲ್ಲ, ಅದಕ್ಕೆ ಬೇಕಾಗಿ ಏನು ಮಾಡಿದರು ಅಂತ ಹೇಳಿದ್ರೆ, ನೀವು ಇರಲಿ ಹೆಗ್ಡೆಯವ್ರ ಹತ್ರ ಹೇಳಿದರು, ನಿಂಬೆರ ಉಪ್ಪಾಡು ಯಾನ್ ಪಂಡದ ಕೊರಪೆ ಅಂತ ಹೇಳಿದರು. ಹಾಗೆ ಅವರಲ್ಲಿ ಹೇಳಿಕೊಟ್ರು. ಅಂದರೆ ಈ ಪೂರ್ವರಂಗದ ಪದ್ಯಗಳ ಕ್ರಮಗಳನ್ನೆಲ್ಲ ಅವರಿಗೆ ಹೇಳಲಿಕ್ಕೆ ಬರ್ತಾ ಇತ್ತು ಅವರು. ಹಾಗೆ ಪೂರ್ವರಂಗದ್ದು ಯಾವುದು ಇಲ್ಲಿ ಎಲ್ಲ ಪೂರ್ವರಂಗದಲ್ಲ ಎಲ್ಲ ಪ್ರಸಂಗಗಳ ಪದ್ಯವೂ ಅವರಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿತ್ತು. ಅಂದರೆ ಈ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ ಕಾರಣ ನಾನು ಅಲ್ಲಿ ಉಳ್ಕೊಂಡೆ ಅಲ್ಲಿ. ಹಾಗೆ ಆ ವರ್ಷ ಅದೇ ಅಲ್ಲಿ ಅಭ್ಯಾಸ ಮಾಡಿದೆ. ಆಮೇಲೂ ಮತ್ತೊಂದು ಮೇಳಕ್ಕೆ ಸೇರಿದ ಮೇಲೂ ಮತ್ತೊಂದು 2-3 ವರ್ಷ ಅಲ್ಲಿ ಕೇಂದ್ರದಲ್ಲಿ ಪದ್ಯ ಹೇಳ್ತಾ ಇದ್ದೆ. ಅಂದರೆ ಆಗ ಏನಾಗ್ತದೆ ಅಂದರೆ ಈ ಮಕ್ಕಳಿಗೆ ಅಭ್ಯಾಸಕ್ಕೆ ಬೇಕಾಗಿ ಬೇರೆ ಬೇರೆ ಪ್ರಸಂಗಗಳನ್ನೆಲ್ಲ ಹೇಳಿಕೊಡ್ತಾ ಇದ್ರು. ಆ ಪ್ರಸಂಗದ ಅನುಭವ ಆಗ್ತಾ ಇತ್ತು, ಪದ್ಯವನ್ನು ಇವರು ಹೇಳಿಕೊಡ್ತಾ ಇದ್ರು. ಹಾಗೆ ಆಮೇಲೆ ಆ ಸಮಯದಲ್ಲೇ ಈಗ ನೀವು ರಾಘವೇಂದ್ರ ತೋಳ್ಪಡಿತಾಯ ಅಂತ ಇದ್ದಾರೆ, ಅವರು ಮೊದಲು ಅಜ್ಜ ಬಲಿಪರ ಶಿಷ್ಯ, ಅದೇ ಥರ ಅವರು ಒಳ್ಳೆಯ ರೀತಿಯಲ್ಲಿ ಹಾಡೆಲ್ಲ ಹೇಳ್ತಾ ಇದ್ರು. ಅವರು ಹಾಡಿಗೆ ಹೇಳಿಕೊಡ್ತಾರೆ ಅಂತ ಗೊತ್ತಾಯಿತು. ಹಾಗೆ ಅವ್ರ ಹತ್ರ ಹೋಗಿ ಸ್ವಲ್ಪ ಅಭ್ಯಾಸ ಮಾಡಿದೆ, ಈ ಪ್ರಸಂಗಗಳ ಪದ್ಯಗಳನ್ನು ಹೇಗೆಲ್ಲ ಅವರು ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ರು. ಆ ರೀತಿ ಅಭ್ಯಾಸ ಇದಾಯಿತು. ಅಭ್ಯಾಸ ಆಗಿ ಅದೇ ವರ್ಷ ಮೇಳಕ್ಕೆ ಸೇರಿದೆ. ಮೇಳಕ್ಕೆ ಸೇರಿದ ಮೇಲೆ ಮತ್ತೆ ಒಂದು ತಿರುಗಾಟ 7 ವರ್ಷ ಅಲ್ಲಿ ತಿರುಗಾಟ ಮಾಡಿದ್ದೆ. ನೀವು ಸಣ್ಣದಿಂದ ಕೂಡ ನಿಮ್ಮ ಅಜ್ಜಿ ಶೋಭಾನನ್ನ ಹಾಡ್ತಿತ್ತು ಅಂತ ಕೇಳಿಪಟ್ಟು, ಮತ್ತು ನಿಮ್ಮ ಮನೆಯಲ್ಲಿ ಭಜನೆಯ ವಾತಾವರಣ ತುಂಬ ಒಳ್ಳೆ ಇತ್ತು ಅಂತ ನಾವು ಕೇಳಿಪಟ್ಟು, ಹಾಗಾಗಿ ಇದು ನಿಮಗೆ ಸಂಗೀತದ ಆಚೆ ಒಂದು ಆಸಕ್ತಿ ಬರಲಿಕ್ಕೆ ಕಾರಣ ಆಗಿತ್ತಾ ಹೇಗೆ ಅಂತ? ಹೌದು ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ದಿವಸ ಬೆಳಗ್ಗೆ ಆದ ಕೂಡಲೇ ನಮ್ಮ ಅಜ್ಜಿ ಉದಯರಾಗದಿಂದ ಪ್ರಾರಂಭ ಮಾಡಿ
ಆಮೇಲೆ ಸಾಯಂಕಾಲ ಮಲ್ಗೋಲು ತನಕ ಹಾಡು ಹೇಳ್ತಾ ಇದ್ರು. ಹಾಡು ಎಲ್ಲ ಅಂದರೆ ಭಜನೆ ಹಾಡುಗಳು ಬರ್ತಾ ಇತ್ತು ಅವರಿಗೆ, ಕೆಲವು ನಾಟಕ ಹಾಡುಗಳು ಬರ್ತಾ ಇತ್ತು, ಶೋಭಾನ್ ಹಾಡುಗಳು ಬರ್ತಾ ಇತ್ತು. ಅದನ್ನೆಲ್ಲ ಅಭ್ಯಾಸ ಅಂದರೆ ಕೇಳಿ ಕೇಳಿ ನನಗೆ ಅಭ್ಯಾಸ ಆಗಿತ್ತು. ಹಾಗೆ ಆ ಒಲವು ಬರಲಿಕ್ಕೆ ಅದು ಒಂದು ಕಾರಣ. ನಮ್ಮ ಅಜ್ಜಿಯವರು ಅವರ ಸೊಸೆ ಅಂದರೆ ನನ್ನ ತಾಯಿ ಹತ್ರ ಜಗಳ ಮಾಡುವಾಗ ಸಮೇತ ಯಾವುದು ಹಾಡಿನಲ್ಲಿ ಅವರು ಜಗಳ ಮಾಡ್ತಾ ಇದ್ರು, ಅಂದರೆ ಪದ್ಯ ಹೇಳ್ತಾ ಇದ್ರು. ಅತ್ತೇ ಮಾವನ ಬೈವ ನಾಲಗೆ ನೀನು ಸತ್ತಂದೆ ಬಿದ್ದಿರು ನಾಲಗೆ, ಅಂದರೆ ಎಲ್ಲವೂ ಪದ್ಯದಲ್ಲೇ ಹೇಳ್ತಾ ಇದ್ರು. ಅಷ್ಟು ಅಂದರೆ ಒಳ್ಳೆ ಸ್ವರ ಇತ್ತು ಅವ್ರ ಹತ್ರ. ಸಾಧಾರಣ 76ನೇ ವಯಸ್ಸಿನೆಲ್ಲ ತೀರಿದ್ರು. ಆ ತನಕ ಅವರ ಕಂಠ ಚೆನ್ನಾಗಿತ್ತು. ಹಾಗೆ ಅವರ ಒಂದು ಪ್ರೇರಣೆ ಆಯಿತು. ಆಮೇಲೆ ನನ್ನ ತಾಯಿ ಹಾರ್ಮೋನಿಯಂ ಬಾರಿಸ್ತಾ ಇದ್ರು, ಪದ್ಯವು ನನಗೆ ಭಜನೆ ಪದ್ಯ ಹೇಳಿಕೊಡ್ತಾ ಇದ್ರು. ನಮ್ಮ ತಂದೆಯವರು ಭಜನೆಯಲ್ಲಿ ಅವರು ಫೇಮಸ್, ಒಳ್ಳೆ ರೀತಿಯಲ್ಲಿ ಪದ್ಯ ಹೇಳಿ ಕುಣಿಸ್ತಾ ಇದ್ರು. ಹಾಗೆ ಮತ್ತು ಅದು ಅಲ್ಲದೆ ಅವರು ಮದ್ದಲೆ ಹೊಡಿತಾ ಇದ್ರು, ಪದ್ಯವೂ ಹೇಳ್ತಾ ಇದ್ರು, ಯಕ್ಷಗಾನದಲ್ಲಿ ವೇಷವೂ ಹಾಕ್ತಾ ಇದ್ರು, ಹಾಸ್ಯಗಾರ ವೇಷ ಹೆಚ್ಚಾಗಿ ಹಾಕ್ತಾ ಇದ್ರು. ಹಾಗೆ ಇದೆಲ್ಲ ಪ್ರೇರಣೆ. ಮತ್ತು ವಾರ ವಾರ ಕೂಟಗಳಲ್ಲಿ ಆಗ್ತಾ ಇತ್ತು ಎಲ್ಲಿ ನಮ್ಮ ಸರಪಾಡಿಯಲ್ಲಿ. ಇದರಿಂದಲೇ ಒಂದು ಪ್ರೇರಣೆ ಬಂದೇ ಅದು ನನಗೆ ಹೋಗಬೇಕು ಅಂತ ಕಂಡಿತು. ಹಾಗೆ ಅಂತೇಳಿ ಉದ್ಯೋಗ ನಿಮಿತ್ತವಾಗಿ ಅಂತೇಳಿ ಅಲ್ಲ, ಉದ್ಯೋಗಕ್ಕೆ ಇದಕ್ಕೆ ಬಿದ್ದದ್ದು ಅಂತ ಹೇಳ್ಬೋದು. ಯಾವುದು ನಾನಾಗಿ ಹೋದದ್ದೇನಲ್ಲ ಯಾವುದು, ಮತ್ತು ಬೇರೆ ಯಾವುದು ಸರಿಯಾದ ಉದ್ಯೋಗ ಸಿಕ್ಕಲಿಲ್ಲ, ಯಾವುದಾದ್ರು ಒಂದು ಹೋಗಬೇಕಲ್ಲ. ಹಾಗೆ ಇದಕ್ಕೆ ಹೋಗಿ ಒಂದು ಉದ್ಯೋಗ, ಒಂದು 7 ವರ್ಷ ಧರ್ಮಸ್ಥಳ ಮೇಳದಲ್ಲಿ, ಆಮೇಲೆ ಮತ್ತೆ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೆ. ಯಾವುದು ಅರ್ವ ಮೇಳದಲ್ಲಿ, ಕಟೀಲ್ ಮೇಳದಲ್ಲಿ, ಆಮೇಲೆ ಕುಂಬಳೆ ಮೇಳದಲ್ಲಿ, ಇನ್ನು 1 ವರ್ಷ ಬಡಗಿನಲ್ಲಿ ನಾನು ತಿರುಗಾಟ ಮಾಡಿದ್ದೆ. ಆಗ ನಾರಾಯಣಪ್ಪ ಉಪ್ಪೂರು ಅಂತ ಇದ್ದರು ಅವರು ನಾರಾಯಣಪ್ಪ ಉಪ್ಪೂರ ಹಂಗಾರಗಟ್ಟೆ ಯಕ್ಷಗಾನ ಕೇಂದ್ರ ಇದೆ, ಈಗ ಇದೆ. ಅಲ್ಲಿ ಖಾಲಿ ಇದು ಮಾತ್ರ, ಯಾವುದು ಹಾಡು ಮದ್ದಲೆ ಚಂಡೆ ಮಾತ್ರ, ಬಡಗಿದು ಮಾತ್ರ ಹೇಳಿಕೊಡ್ತಾ ಇದ್ರು. ಹಾಗೆ ನನಗೂ ಕಲಿಯಬೇಕು ಅಂತ ಕಂಡಿತು. ಹಾಗೆ ನಾನು ಅಲ್ಲಿಗೆ 1 ವರ್ಷ ಹೋಗಿದ್ದೆ. ಹೋದ ರೀತಿಯಲ್ಲಿ 1 ವರ್ಷ ತಿರುಗಾಟ ಮಾಡಿದರೂ ಆಗ್ಬೋದು ಅಂತ ಕಂಡಿದ್ದು. ಅಂದರೆ ನಾನು ಇಲ್ಲಿ ಧರ್ಮಸ್ಥಳ ಮೇಳ ಬಿಟ್ಟ ಮೇಲೆ ಕಟೀಲ್ ಮೇಳದಲ್ಲಿ 1 ವರ್ಷ, ಆಮೇಲೆ ಅರ್ವ ಮೇಳದಲ್ಲಿ 1 ವರ್ಷ, ಮತ್ತು ಹಾಗೆ ನನ್ನಲ್ಲಿ ಬಡಗಿನಲ್ಲೂ ಕರೆದ್ರು. ಹಾಗೆ 1 ವರ್ಷ ಅಲ್ಲಿ ಹೋಗಿ ಭಾಗವತಿ ಮಾಡಿದ್ದೇನೆ. ನೀವು ಇದಕ್ಕಿಂತ ಮುಂಚೆ, ಅಂದರೆ ನಿಮಗಿಂತ ಮುಂಚೆ ಯಾರಾದರೂ ನಿಮ್ಮ ಕುಟುಂಬದ ಸದಸ್ಯರು ಯಕ್ಷಗಾನದಲ್ಲಿ ಬಹಳ ಸಕ್ರಿಯರು ಅಂತ ಇದ್ರೆ? ತಂದೆಯವರು ಮಾತ್ರ, ಬಾಕಿ ಇದ್ದವರ ವಿಷಯ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ತಂದೆಯವರಿದ್ದರು. ನೀವು ಸಣ್ಣದ್ರಿಂದ ಕೂಡ ಭಜನೆಯನ್ನು ಕೇಳಿಕೊಂಡು ಭಜನೆ ಮಾಡಿಕೊಂಡು ಬೆಳೆದವರು ಅಂತ ಹೇಳಿದ್ರಿ. ಹಾಗಾಗಿ ನೀವು ಭಜನೆ ಹಾಡ್ತಿದ್ದದ್ದು ನಿಮಗೆ ಭಾಗವತಿಕೆಗೆ ಏನಾದರೂ ಸಹಕಾರಿ ಆಯಿತಾ, ಹೇಗೆ? ಭಾಗವತಿಗೆ ಸಹಕಾರಿ ಆಯಿತು. ಯಾಕೆಂದರೆ ಈ ಭಜನೆಗೂ ಯಕ್ಷಗಾನಕ್ಕೂ ಹೆಚ್ಚಿನ ವ್ಯತ್ಯಾಸಗಳು ಅಂತ ಏನಿಲ್ಲ. ಭಜನಾ ಹಾಡುಗಳು, ಈ ಭಜನಾ ಹಾಡುಗಳೆಲ್ಲ ಇಳಿ ಶ್ರುತಿಯಲ್ಲಿ ಇರ್ತದೆ. ಈ ಯಕ್ಷಗಾನದ ಹಾಡುಗಳು ಮೇಲಿನ ಶ್ರುತಿ, ಮೇಲಿನ ಸ್ಥಾಯಿಯಲ್ಲಿ ಹಾಡಬೇಕಾಗ್ತದೆ. ಹಾಗೆ ವ್ಯತ್ಯಾಸಗಳು ಹಾಗೆ ಕಂಡದಷ್ಟೇ. ಮತ್ತೆ ಇಲ್ಲದ್ರೆ ರಾಗಗಳೆಲ್ಲ ಇದೆ. ಈಗ ಅದೇ ರಾಗಗಳಾಗಲಿ ತಾಳಗಳಾಗಲಿ ಎಲ್ಲ ಸಾಧಾರಣ ಭಜನೆಯಲ್ಲಿರುವಂಥದ್ದೇ. ಕೆಲವು ಮಾತ್ರ ವಿಶೇಷವಾಗಿ ಇದರಲ್ಲಿ ಯಕ್ಷಗಾನದಲ್ಲಿ ತಾಳಗಳು ಇದೆ ಅಷ್ಟು. ಬಾಕಿ ತಾಳಿಗೆ ಅಷ್ಟತಾಳ ಆಗಲಿ, ತ್ರಿವಿಡ ತಾಳ ಆಗಲಿ, ಅಥವಾ ಜಂಪೆ ತಾಳ ಆಗಲಿ, ಇದೆಲ್ಲ ಇದರಲ್ಲಿರುವಂಥ ಭಜನೆಯಲ್ಲಿರುವಂಥದ್ದೇ. ಹಾಗಾಗಿ ವ್ಯತ್ಯಾಸಗಳು ಅಷ್ಟೇನು ಗೊತ್ತಾಗೋದು. ಇದು ಸಹಕಾರಿಯಾದ ಹಾಗೆ ಅದೇ. ಮತ್ತು ಅದು ಅಲ್ಲದೆ ಇದು ನಮ್ಮ ಅಜ್ಜಿ ಹೇಳುವಂಥ ಕೆಲವು ಹಾಡುಗಳಲ್ಲಿದೆ. ಸುಧಾಮ ಚರಿತ್ರೆ, ಧ್ರುವ ಚರಿತ್ರೆ, ಆಮೇಲೆ ಬೇರೆ ಸುಮಾರು ಚರಿತ್ರೆ ಇದೆಲ್ಲ. ಈ ಹಾಡುಗಳಲ್ಲೂ ಇದು ಯಕ್ಷಗಾನದ ರೀತಿಯ ಹಾಡುಗಳೇ ಇತ್ತು. ಅದನ್ನು ದಿವಸ ಅವರು ಹಾಡ್ತಾ ಇದ್ದಾಗ ಕೇಳಿದಾಗ ಮತ್ತು ಯಕ್ಷಗಾನಕ್ಕೆ ಹೋದಾಗ ಇದಾಯಿತು, ಯಾವುದು ಅದೆಲ್ಲ ನೆನಪಿಗೆ ಬರ್ತದೆ. ಈ ರೀತಿ ಎಲ್ಲ ಅಜ್ಜಿ ಹಾಡ್ತಾ ಇದ್ರು. ಈ ರಾಗದ್ದು ರಾಗ ಏನು ಅಂತ ಆಗ ಗೊತ್ತಿಲ್ಲ. ಆಮೇಲೆ ಮತ್ತೆ ಅದನ್ನು ಹುಡುಕುವಾಗ ಇಂಥದ್ದು ರಾಗ ಅಂಥೇಳಿ. ಅಂದರೆ ಮೊದಲು ಈ ಯಕ್ಷಗಾನದ ಇದರಲ್ಲಿ ಹೆಚ್ಚಿನ ರಾಗಗಳ ಪರಿಚಯ ಅಷ್ಟಿದಿರಲಿಲ್ಲ. ಆಮೇಲೆ ಈಗ ಸಾಧಾರಣ ಒಂದು ಮಂಡೆಚ್ಚರು ಮತ್ತು ಕಡತೋಕ ಭಾಗವತರ ಇವರ ಪ್ರವೇಶದ ಮೇಲೆ ಸಂಗೀತದಲ್ಲಿ ಕೆಲವು ಹೊಸ ರಾಗಗಳನ್ನೆಲ್ಲ ಅವರು ಹಾಡಲಿಕ್ಕೆ ಶುರು ಮಾಡಿದರು. ಅದರಿಂದ ಮೇಲೆ ಅದನ್ನು ಎಲ್ಲ ಬಾಕಿ ಇದ್ದವರು ಅನ್ನಂತ ಇವರೆಲ್ಲ ಕಾಪಿ ಹೊಡೆದಲಿಕ್ಕೆ ಪ್ರಾರಂಭ ಮಾಡಿದಷ್ಟೇ. ಮುಂದುವರ್ಸಲಿಕ್ಕೆ ಕಾರಣ ಅದೇ. ನೀವೀಗ ಹೇಳಬೇಕಾದ್ರಾಗೆ ಹೇಳಿದ್ರಿ ನೀವು ಧರ್ಮಸ್ಥಳ ಕೇಂದ್ರದಲ್ಲಿ ಕಲ್ತವ್ರು ಅಂತ. ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತು ಮತ್ತೆ ನೀವು ಧರ್ಮಸ್ಥಳ ಮೇಳಕ್ಕೆ ಸಂಗೀತಗಾರನಾಗಿ ಸೇರ್ತೀವಿ. ಆಗ ಕೂಡ ಕಡತೋಕ ಮಂಜುನಾಥ ಭಾಗವತರ ಅಂತ ದೊಡ್ಡ ದೊಡ್ಡ ಭಾಗವತರ ಮೇಳದಲ್ಲಿದ್ದರು.
ಹಾಗಾಗಿ ಸಂಗೀತಕಾರನಾಗಿ ನಿಮ್ಮ ಅನುಭವ ಹೇಗಿತ್ತು? ಒಂದು ಮೇಳದಲ್ಲಿ ಪ್ರಥಮ ಬಾರಿಗೆ ಹೋಗಬೇಕಾದ್ರೆ ಆಗಿರ್ಬೋದು, ಹೇಗಿತ್ತು ಅನುಭವ? ಪ್ರಥಮವಾಗಿ ಅಂತ ಹೇಳಿದರೆ ನಾನು ಸೇರಿದ ವರ್ಷ ನಾನು ಸಂಗೀತಗಾರನಾಗಿ ಸೇರಿದ್ದು. ಆಗ ಅದೇ ವರ್ಷ ಸಂಗೀತಗಾರ ಮತ್ತೊಬ್ಬರು ಇದ್ದರು ಅಲ್ಲಿ, ಬೊಳಿಂಜ ವೆಂಕಪ್ಪ ಶೆಟ್ಟಿ ಅಂತ, ವೆಂಕಪ್ಪ ಶೆಟ್ಟಿ ಅಂತ ಇರಬೇಕು ಅವರಿದ್ದರು. ಹಾಗಾಗಿ ಇಬ್ಬರು ಸಂಗೀತಗಾರರು. ಮೊದಲು ಸಂಗೀತಗಾರರು ಒಬ್ಬರು, ಭಾಗವತರು ಒಬ್ಬರು, ಮದ್ದಲೆಗೆ ಒಬ್ಬರು, ಚೆಂಡೆಗೆ ಒಬ್ಬರು, ಒಬ್ಬರೊಬ್ಬರೇ ಇದ್ದರು. ಇಬ್ಬರನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಸಂಗೀತಕ್ಕೆ ಇಬ್ಬರು ಇದ್ದಾಗ ಆಗ ಏನು ಮಾಡಿದರು ಅಂತ ಹೇಳಿದರೆ, ಒಬ್ಬ ಸಂಗೀತ ಭಾಗವತಿ ಮಾಡುವಾಗ ಮತ್ತೊಬ್ಬ ಹಾರ್ಮೋನಿಯಂ ಬಾರಿಸಬೇಕು, ಶ್ರುತಿ ಬಾರಿಸಬೇಕು. ಹಾಗಾಗಿ ಆಮೇಲೆ ಚಕ್ರತಾಳವೂ ಅಷ್ಟೇ, ಸಂಗೀತಗಾರನೇ ಬೆಳಗ್ಗಿನ ತನಕ ಬಡಿಯತಕ್ಕದ್ದು. ಅದು ಅವನಿಗೆ ಉಪಕಾರ ಉಂಟು, ಯಾಕೆಂತ ಹೇಳಿದರೆ ಅದರಲ್ಲಿ ಈ ಪ್ರಸಂಗಗಳ ಅನುಭವ ಎಲ್ಲ ಆಗ್ತದೆ. ಆದರೂ ಇದು ಕಡ್ಡಾಯವಾಗಿ ಬಡಿಯಲೇಬೇಕು. ಆ ಸಮಯದಲ್ಲಿ ಅಂದರೆ ಒಬ್ಬ ಶ್ರುತಿ ಬಾರಿಸುವಾಗ ಮತ್ತೊಬ್ಬ ಚಕ್ರತಾಳ ಬಡಿಬೇಕು. ಹಾಗಾಗಿ ಕರ್ತವ್ಯ. ಹಾಗೆ ಬೆಳಗ್ಗಿನವರ ನಿದ್ರೆ ಇದಿಲ್ಲ. ಎಲ್ಲಿಯಾದ್ರು ನಿದ್ರೆ ಬಂತು ಅಂತ ಹೇಳಿದ್ರು ಅಲ್ಲಿ ನಾವು ಎಲ್ಲಿ ನಿದ್ರೆ ಮಾಡಬೇಕು ಅಷ್ಟೇ ಹೊರತು, ಅಥವಾ ಈ ಕೆಲಸರು ಚೆಂಡೆ ಇಲ್ಲದ ಸೌಮ್ಯ ಪದ್ಯಗಳ ಸಮಯದಲ್ಲಿ ಹೋಗಿ ನಿದ್ರೆ ಮಾಡಲಿಕ್ಕೆ ಆಗ್ತಾ ಇತ್ತು. ಅಂದರೆ ಹೆಚ್ಚು ದೀರ್ಘವಾಗಿ ಏನಿಲ್ಲ, ಇದ್ರೆ ಎಲ್ಲಾರು ಒಂದು 10 ನಿಮಿಷವೋ ಅರ್ಧ ಗಂಟೆ ಏನೋ ಅದರ ಸಮಯದಲ್ಲಿ ಕೂತ್ಕೊಂಡು ನಿದ್ರೆ ಮಾಡಬೇಕು. ಕೂತಲ್ಲೇ ನಿದ್ರೆ, ಮಲಗಿದ್ರೆ ಆಗೋದಿಲ್ಲ. ಹಾಗೆ ಆಗ್ತಾ ಇತ್ತು. ಅದರ ಅನುಭವ ಎಲ್ಲ ನಿಮಗೆ ಮತ್ತೆ ನೀವು ಭಾಗವತರಾಗಿ ಮತ್ತೆ ಮುಂದುವರಿಬೇಕಾದ್ರೆ ಇದರ ಅನುಭವಗಳೆಲ್ಲ ನಿಮ್ಗೆ ಎಷ್ಟು ಸಹಕಾರಿ ಆಯಿತು? ತುಂಬ ಸಹಕಾರ ಆಯಿತು. ಈ ಪ್ರಸಂಗಗಳ ಅನುಭವ ಎಲ್ಲ ಬಂತು. ಹೇಗೆ ಆಡಿಸಬೇಕು, ಯಾವ ಪದ್ಯ ಕೊಡಬೇಕು, ಯಾವ ಪದ್ಯವನ್ನು ಹೇಗೆ ಕೊಡಬೇಕು. ಸಂಭಾಷಣೆಯಲ್ಲಿ ಅದು ಯಾಕಂದರೆ ನಮ್ಮ ಕಾಪಿ ಅದು. ಈಗ ಹಿಂದಿನ ಭಾಗವತರು, ಈಗ ಕಡತೋಗ ಭಾಗವತರು ಇದ್ದರು, ಅವರು ಹೇಗೆ ಹೇಳ್ತಾ ಇದ್ರು, ಯಾವ ರಾಗದಲ್ಲಿ ಹೇಳ್ತಾ ಇದ್ರು, ಆ ರಾಗ ಯೋಗ್ಯವ ಅಲ್ಲದಿದ್ದರೆ ಬೇರೆ ಯಾವ ರಾಗದ ಹಾಡುಗಳನ್ನು ಹೇಳಬಹುದು, ಇಂಥ ಅನುಭವ ಎಲ್ಲ ಆಗ್ತಾ ಇತ್ತು. ನಾನು ಸೇರಿದ ವರ್ಷ ಇಬ್ಬರು, ಆಗ ಕಡತೋಗ ಮಂಜುನಾಥ ಭಾಗವತರು ಇರಲಿಲ್ಲ, ಕಡತೋಗ ಕೃಷ್ಣ ಭಾಗವತರು ಮತ್ತು ಕೊಕ್ಕಡ ಸುಬ್ರಾಯ ಆಚಾರ್ಯ ಅಂತ ಇಬ್ಬರು ಇದ್ದರು. ಒಬ್ಬನು ಹಾಗೆ ಇಬ್ಬರು ಅವರು ಹಾಡ್ತಾ ಇರುವಾಗ ನನಗೂ ಅನುಭವ ಆಗ್ತಾ ಇತ್ತು. ಆಮೇಲೆ 2 ವರ್ಷದ ಮೇಲೆ ಇದೇ ಕಡತೋಗ ಮಂಜುನಾಥ ಭಾಗವತರು ಬಂದರು. ಹಾಗೆ ಅವರ ಪದ್ಯಗಳನ್ನೆಲ್ಲ ಕೇಳುವಾಗ ನಮಗೆ ಒಂದು ವೇಳೆ ಅವರ ರಜೆಯಲ್ಲೂ ನಾನು ಇಡೀ ಹಾಡ್ತಾ ಇದ್ದೆ. ಅವರು ಅಂದರೆ ವರ್ಷಕ್ಕೊಂದು 6 ದಿವಸ ರಜೆ ಉಂಟು. ಆ ರಜಾ ಸಮಯದಲ್ಲಿ ನಾನೇ ಅದು ಇಡೀ 10 ಗಂಟೆ ಕೂತ್ಕೊಂಡ್ರೆ ಬೆಳಗ್ಗಿನ ತನಕ. ಈಗಾದರೆ 2 ಜನ 3 ಜನ ಎಲ್ಲ ಇದ್ದಾರೆ. ಆಗ ಆ ಸಮಯದಲ್ಲಿ ಒಬ್ಬನೇ, ಬೇರೆ ಭಾಗವತರು ಸಮೇತ ಯಾರಾದರೂ ಬರಲಿಕ್ಕಿಲ್ಲ. ಈ ಚಂಡೆ ಮದ್ದಲೇ ಅವರು ರಜೆ ಮಾಡಿದರೆ ಬದಲಿಗೆ ಯಾರಾದರೂ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಭಾಗವತರೊಂದಲ್ಲಿ ನಾನೆಲ್ಲ ಹೇಳ್ತಾ ಇದ್ದೆ ಅಲ್ಲ ಅಲ್ಲಿ. ಹಾಗಾಗಿ ಸಂಗೀತಕ ಸುರಿನ ಕೂತು ಪದ್ಯಗಳನ್ನು ಹೇಳಲಿಕ್ಕೆ ಬೇರೆ ಅಂದರೆ ವೇಷದವರು ಕೆಲವರು ಹೇಳ್ತಾ ಇದ್ರು. ಆಗ ಕಡಬ ಶಾಂತಪ್ಪ ಅಂತ ಇದ್ದರು, ಅವರು ಸಂಗೀತ ಇದನ್ನೆಲ್ಲ ಹೇಳ್ತಾ ಇದ್ರು. ಕೆಲವು ಸರ್ತಿ ಚಿಪ್ಪಾರು ಕೃಷ್ಣೇ ಬಲ್ನಾಳೆ ಅವರು ಯಾವುದವರು ಹಾಡು ಹೇಳ್ತಾ ಇದ್ರು, ಇದನ್ನು ಸಂಗೀತ ಇದನ್ನು ಹೇಳ್ತಾ ಇದ್ರು ಅವರು. ಹಾಗಾಗಿ ಈ 10 ಗಂಟೆ ಅಂಬೂರ್ಹದರ ನೇತ್ರ ಇಲ್ಲಿಂದ ಪ್ರಾರಂಭ ಆದರೆ ಬೆಳಗ್ಗಿನವರೆಗೆ ಇದರೊಳಗೆ ಕರದಳು ಪರಶು ಅಲ್ಲಿ ತನಕ ಒಬ್ಬರೇ ಅಲ್ಲ ಹೇಳಲೇಬೇಕು. ನಿಮಗೆ ಎಲ್ಲಿಯಾದರೂ ರೀಸರ್ಚಿಗೆ ಹೋಗಬೇಕು ಅಂತ ಇದ್ದರೆ, ಏನಾದರೂ ದೀರ್ಘ ಸಂಭಾಷಣೆ ಇದ್ದ ಸಮಯ ಅಥವಾ ಈ ಬಣ್ಣದ ವೇಷಗಳು ಸಭೆಯಿಂದ ಬರುವಾಗ ಅಥವಾ ಅವರಿಗೆ ಇದೆಲ್ಲ ಕೊಡ್ತಾರೆ, ಅದು ತೆರೆ ಹೊರಪಾಟು ಅಟ್ಟಹಾಸ ಇಲ್ಲ, ಅದಾಗ ಒಂದು 5 ನಿಮಿಷ ಇದೆಲ್ಲ ಇರ್ತದೆ. ಆ ಸಮಯದಲ್ಲಿ ಹೋಗಿ ನಾವು ಬರಬೇಕು, ಹೊರತು ಬಾಕಿ ಸಮಯದಲ್ಲಿ ಇಲ್ಲ. ಹಾಗಾಗಿ ಒಬ್ಬನೇ ಆ ಸಮಯದಲ್ಲಿ. ಆಮೇಲೆ ಎಲ್ಲ ಮೇಳಗಳಲ್ಲೂ 2 ಜನ ಭಾಗವತರು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀವು ಕಟೀಲು ಹಾಗೂ ಉಳಿದ ಮೇಳಗಳಲ್ಲಿ ಕೂಡ ನೀವು ಪ್ರಧಾನ ಭಾಗವತರಾಗಿದ್ದವರು. ಹಾಗಾಗಿ ಅದರ ಅನುಭವ ಎಲ್ಲ ಹೇಗಿತ್ತು ನಿಮಗೆ? ನನಗಂದರೆ ಇಲ್ಲಿ 7 ವರ್ಷ ನಾನು ತಿರುಗಾಟ ಮಾಡಿದ ಅನುಭವವೇ ನನಗೆ ಏನಾಯ್ತು, ಅಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನು ಆಡ್ತಿಲಿಕ್ಕೆ ಅನುಭವ ಆಯಿತು. ಮತ್ತು ಕಟೀಲು ಮೇಳದಲ್ಲಿರುವಾಗ ನನಗೆ ಇವರು ನೆಡ್ಲೆ ನರಸಿಂಹ ಭಟ್ರು ಅಂತ ಇದ್ದರು, ಪ್ರಾಯದವರು. ಅವರು ಒಳ್ಳೆಯ ಅನುಭವಸ್ಥರು ಅವರು. ಹಾಗೆ ಅವರ ಅನುಭವ ಎಲ್ಲ ಹೇಳ್ತಾ ಇದ್ರು, ಈ ಪದ್ಯ ಹೀಗೆ ಹೇಳಬೇಕು, ಇದನ್ನು ಎಷ್ಟು ನಿಧಾನದಲ್ಲಿ ಹೇಳಬೇಕು, ಇಂಥದ್ದನ್ನು ಎಷ್ಟು ಸ್ಪೀಡ್ ಹೇಳಬೇಕು, ಇದನ್ನು ಹೀಗೆ ಮುಗಿಸಬೇಕು, ಇದಕ್ಕೆ ಈ ರಾಗ ಆಗಬೇಕು. ಅವರು ಸಮೇತ ಪದ್ಯವನ್ನು ಹೇಳ್ತಾ ಇದ್ರು, ಅವರು ಹೀಗೆ ಹೇಳಬೇಕು ಅಂತ ಎಂಬ ನಿರ್ದೇಶನ ಅವರು ಮಾಡ್ತಾ ಇದ್ರು. ಹಾಗೆ ಅದು ಅನುಭವ ಆಯಿತು. ಮತ್ತು ಕಟೀಲ್ ಮೇಳದಲ್ಲಿ ಅದು 1 ವರ್ಷ, 3ನೇ ಮೇಳ ಆದಾಗ 1 ವರ್ಷ, ಆಗ ಇಡೀ ಒಬ್ಬನೇ ಇದ್ದದ್ದು.
ಆಮೇಲೆ ಮತ್ತೆ 4ನೇ ಮೇಳ ಆದಾಗ ನಾವು ಇಬ್ಬರು ಭಾಗವತರಿದ್ದೆವು, ನಾನು ಮತ್ತು ಇವರು ಪೂಂಜರು, ಪುರುಷೋತ್ತಮ ಪೂಂಜ. ಹೌದು, ಹಾಗಾದರೆ ಇಬ್ಬರು ಇದ್ದಿದ್ದು. ಈ ಪ್ರಸಂಗಗಳ ಆಗ ಅಂತ ಆದರೆ ಇದೆಲ್ಲ ಅನುಭವ ಆಗ್ತಾ ಇತ್ತು, ಬೇರೆ ಬೇರೆ ಪ್ರಸಂಗಗಳ ಇದೆಲ್ಲ. ನೀವೀಗ ಒಂದು ಪ್ರಧಾನ ಭಾಗವತ ಅಂತ ಹೇಳಬೇಕು ಅಂತಾದರೆ ಅವರಿಗೆ ಇನ್ನೊಂದು ಹೆಸರು ಅಂತ ಇರುವಂಥದ್ದು ರಂಗ ನಿರ್ದೇಶಕ ಹೇಳುವಂಥದ್ದು. ಯಾಕಂದರೆ ಇಡೀ ಯಕ್ಷಗಾನದ ಒಂದು ಏನು ಹೇಳ್ತೇವೆ, ಒಂದು ಕಂಟ್ರೋಲ್ ಅಥವಾ ಏನು ನಿಯಂತ್ರಣ ಹೇಳುವಂಥದ್ದು ಅವರ ಕೈಯಲ್ಲಿರ್ತದೆ, ಹೇಗೆ ಆಡಿಸ್ತಾರೆ ಹೇಳುವಂಥದ್ದು. ಹಾಗಾಗಿ ಒಬ್ಬ ಪ್ರಧಾನ ಭಾಗವತನಾಗಿ ರಂಗ ನಿರ್ದೇಶಕ ಹೇಳುವಂತಹ ಪಟ್ಟ ಅಥವಾ ಸ್ಥಾನ ಏನಿದೆಯೋ ಎಷ್ಟು ಪ್ರಮುಖವಾದದ್ದು? ಅದು ಈಗ ಅಷ್ಟು ಪ್ರಧಾನ ಅಂತ ಕಾಣೋದಿಲ್ಲ. ಯಾಕೆ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಪ್ರಧಾನ ಇತ್ತು. ಸಾಧಾರಣ ನನ್ನ ಅಂದಾಜು ಒಂದು 1950ರಿಂದ ಮೊದಲು. ಯಾಕೆಂದರೆ ಆಗ ಹೆಚ್ಚಿನ ಕಲಾವಿದರುಗಳು ಹೆಚ್ಚು ವಿದ್ಯಾವಂತರಲ್ಲ. ಹಾಗಾಗಿ ಏನು ಅಂತ ಹೇಳಿದರೆ ಅವರಿಗೆ ಬೇಕಾದ ಅರ್ಥಗಾರಿಕೆಯನ್ನು ಇವನೇ ಹೇಳಿಕೊಡಬೇಕಿತ್ತು. ಆ ಸಮಯದಲ್ಲಿ ನನ್ನ ಅಂದಾಜು ಒಂದು ದಿವಸಕ್ಕೆ ಸಾಧಾರಣ 300-350 ಪದ್ಯಗಳನ್ನು ಹೇಳಬೇಕಾಗಿತ್ತು. ಆಗ ಏನಂತ ಹೇಳಿದರೆ ಪದ್ಯ ಎಷ್ಟುಂಟು ಅಷ್ಟೇ ಅರ್ಥವನ್ನು ಹೇಳ್ತಾ ಇದ್ದ. ಆಮೇಲೆ ಈಗ ಹರಿದಾಸರುಗಳ ಪ್ರವೇಶ ಆದ ಮೇಲೆ ಅವರು ವಿದ್ಯಾವಂತರವರು, ಅವರೊಂದು ಏನಾಗಿದೆ, ಆ ಸಮಯದಲ್ಲಿ ಎಷ್ಟು ಪದ್ಯಗಳು ಬೇಕಾಗ್ತಿರ್ಲಿಲ್ಲ. ಮತ್ತು ಅವರೇ ಏನು ನಿರ್ದೇಶನ ಅವರೇ ಮಾಡ್ತಾ ಇದ್ರು. ಸಾಧಾರಣ 60ನೇ ಇಸ್ವಿಯಿಂದ ಮೇಲೆ ಈಗ ಇದೇ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಕುಂಬ್ಳೆ ಸುಂದರ್ರಾವ್, ರಾಮದಾಸ್ ಸಾಮಗರು, ಆಮೇಲೆ ಮಲ್ಪೆ ಶಂಕರನಾರಾಯಣ ಸಾಮಗರು, ಇವರೆಲ್ಲ ಪ್ರವೇಶ ಆದಮೇಲೆ ಅವರು ಒಳ್ಳೆ ರೀತಿಯಲ್ಲಿ ಈ ಪಥ ನಿರೂಪಣೆ, ಪಾತ್ರ ನಿರೂಪಣೆ ಚೆನ್ನಾಗಿ ಮಾಡ್ತಾ ಇದ್ರು. ಹಾಗಾಗಿ ಅವರ ಮಾತುಗಳನ್ನು ಕೇಳಲಿಕ್ಕೆ ಬೇಕಾಗಿ ಬಂದವರು ಇದ್ದರು. ಹಾಗಾಗಿ ಏನಾಯ್ತು, ಈ ನಿರ್ದೇಶನತ್ವ ಇವರಿಂದ ಭಾಗವತರಿಂದ ತಪ್ಪಿ ಹೋಯ್ತಾಗ. ಯಾಕೆ ಅವರು ಹೇಗೆ ಹೇಳ್ತಾ ಇದ್ರು ಹಾಗೆ ಹೋಗ್ತಾ ಇತ್ತು ಅಷ್ಟೇ. ಹಾಗಾಗಿ ಪ್ರಧಾನ ಹೌದು, ಆದರೂ ಮೊದಲು ಕೂತ್ಕೊಂಡು ಈ ರೀತಿ ಹೋಗಬೇಕು ಅಂತೇಳಿ ಎಲ್ಲಿ ಚೌಕಿ ಮನೆಯಲ್ಲಿ ಕಥೆಯನ್ನು ಹೀಗೆ ಕೊಂಡು ಹೋಗುದು ಎಂಬುದನ್ನು ನಾವು ಮಾತಾಡಿಕೊಂಡೇ ಅಲ್ಲಿ ಹೋಗಬೇಕಾಗ್ತದೆ. ಮತ್ತೆ ಅಲ್ಲಿ ಈ ಸಮಯ ಸಂದರ್ಭಗಳನ್ನು ಅಡ್ಜಸ್ಟ್ಮೆಂಟ್ ಮಾಡು ಅಂತ ಹೇಳಿದ್ರೆ ಅದನ್ನು ಈ ಭಾಗವತದಲ್ಲಿ ಮಾಡಬೇಕಾಗುತ್ತೆ ಅವನೇ. ಯಾಕಂತ ಹೇಳಿದರೆ ತೀರಾ ಲೇಟ್ ಆಯಿತು ಅಂತ ಆದಾಗ, ಸಮಯ ಮೀರಿತು ಅಂತ ಆದಾಗ ಈ ಪದ್ಯಗಳನ್ನು ಕೆಲವು ಕಟ್ ಮಾಡಬೇಕಾಗ್ತದೆ. ಅಥವಾ ಸ್ವಲ್ಪ ಬೇಗ ಬೇಗ ಸ್ಪೀಡ್ ಹೋಯಿತು ಅಂತ ಆದಾಗ ಪದ್ಯವನ್ನು ಜಾಸ್ತಿ ಕೊಡಬೇಕಾಗುತ್ತೆ, ಪದ್ಯವನ್ನು ನಿಧಾನವಾಗಿ ಆ ರೀತಿಯಾಗಿ ನಿಯಂತ್ರಣ ಮಾಡಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಆಗ 6 ಗಂಟೆ ತನಕ ನೀವು ಪ್ರದರ್ಶನ ಕೊಡಲೇಬೇಕು. ಹಾಗಾಗಿ ಬೇಗ ಮುಗಿಸಿದರೆ ಜನರು ಎಲ್ಲಿ ಹೋಗೋದು ಎಂಬ ಪ್ರಶ್ನೆ ಬರ್ತದೆ. ಆಗ ಆದಿತ್ತು 6-6:30 ಗಂಟೆ, ಕೆಲವು ಸರ್ತಿ 7 ಗಂಟೆ ಆದ್ದುಂಟು ಕಟೀಲು ಮೇಳದಲ್ಲಿ. ಕೆಲವು ಸರ್ತಿ ಯಾವುದು ಕತೆ ಮುಗಿಯುವಾಗ, ಯಾಕಂದರೆ ಇವರು ಮಾತು ಜಾಸ್ತಿ ಆದಾಗ ಈ 7 ಗಂಟೆ ಸೂರ್ಯ ಉದಯ ಅದ್ದು ಇದೆ. ಹಾಗೆ ಅಂತೇಳಿ ಕೆಲವು ಸರ್ತಿ ಅವರು ಇದರಲ್ಲಿದ್ದಾಗ ಏನು 5ವರೆಗೆ ಮುಗಿಸಿದ್ದು ಇದೆ. ಆ ಥರ ಎರಡೂ ಆಗ್ತದೆ. ಆದರೆ ಹೆಚ್ಚು ಕಂಟ್ರೋಲ್ ಮಾಡಲಿಕ್ಕೆ ನಾವು ಅದು ಹೇಳಿದಲ್ಲ, ಆ ಸಮಯದಲ್ಲಿ ಯಾಕೆ ವಿದ್ಯಾವಂತರಲ್ಲ, ಅವರಿಗೆ ಅರ್ಥವನ್ನು ಹೇಳಿಕೊಡ್ಬೇಕಿತ್ತು. ಇವರಿಗೆ ಅರ್ಥ ಹೇಳಿಕೊಡ್ಬೇಕು ಅಂತಿಲ್ಲ, ಇವರ ಕೈಯಲ್ಲೇ ಉಂಟು. ಹಾಗೆ ಇರುವಾಗ ಈಗ ಹೆಚ್ಚಿನ ಅಂಶ ಇದೆ. ನಿರ್ದೇಶಕ ಎಂಬ ಭಾಗವತ ಎಂಬ ನಿರ್ದೇಶಕ ಎಂಬ ಹೆಸರು ಮಾತ್ರ ಅಷ್ಟೇ ಹೊರತು ಇದಿಲ್ಲ. ಯಾವುದು ಆಗಿದ್ದಂತಹ ಮಹತ್ವ ಈಗಿಲ್ಲ, ಆಗಿದ್ದ ಮಹತ್ವ ಈಗ ಇಲ್ಲ ಅಷ್ಟೇ. ನೀವೀಗ ಹೇಗಿದ್ರು ಬಹುಶಃ ದೊಡ್ಡ ಅಂದರೆ ಈಗ ಪ್ರತಿಭಾವಂತ ಕಲಾವಿದರು ಬಂದ ಮೇಲೆ ಯಾವ ರೀತಿ ಎಲ್ಲ ಬದಲಾವಣೆಗಳು ಬಂತು ಅಂತ ಹೇಳಿದ್ರಿ. ತಾವು ಮೇಳದಲ್ಲಿ ತಿರುಗಾಟ ಮಾಡಬೇಕಾದ್ರೆ ಹಿಮ್ಮೇಳದ ಅಥವಾ ಮುಮ್ಮೇಳದಲ್ಲಿ ಯಾವ ಈ ತುಂಬ ಹೆಸರುವಾಸಿಯಾದಂಥ ಕಲಾವಿದರ ಜೊತೆ ಎಲ್ಲ ನೀವು ರಂಗವನ್ನು ಹಂಚಿಕೊಂಡಿದ್ದೀರಿ? ಇದೆ, ಕುಂಬ್ಳೆ ಸುಂದರ್ರಾವ್, ಗೋವಿಂದ ಭಟ್ರು, ಆಮೇಲೆ ಪುತ್ತೂರು ನಾರಾಯಣ ಹೆಗ್ಡೆ, ಎಂಪೆಕಟ್ಟೆ ರಾಮಯ್ಯ ರೈ, ಪಾತಾಳ ವೆಂಕಟರಮಣ ಭಟ್ರು, ಆಮೇಲೆ ಶ್ರೀಧರ ಭಂಡಾರಿ, ಪುತ್ತೂರು ಶ್ರೀಧರ ಭಂಡಾರಿ, ಹಾಗೆ ಮುಂತಾದವರೆಲ್ಲ ಇದ್ದರು. ಮತ್ತು ಇದರಲ್ಲಿರುವ ಕಟೀಲು ಮೇಳದಲ್ಲಿರುವಾಗ ಕೇದಗಡಿ ಗುಡ್ಡಪ್ಪ ಗೌಡ್ರು ಅವರಿದ್ದರು, ಉಮೇಶ ಹೆಬ್ಬಾರ ಅಂತ ಇದ್ದರು. ಆಮೇಲೆ ಇದೆ ಗಂಗಯ್ಯ ಶೆಟ್ಟಿ ಅಂತೇಳಿ, ಗಂಗಾಧರ ಶೆಟ್ಟಿ, ಯಾವುದು ಗೇರ್ಕಟ್ಟೆ ಗಂಗಾಧರ ಶೆಟ್ಟಿ ಅವರು ಇದ್ದರು. ಕಲಾವಿದರೆಲ್ಲ ಇದ್ದರು. ಹಾಗೆ ಬಡಗಿನಲ್ಲಿರುವಾಗ 1 ವರ್ಷ ಇದ್ದಾಗ ನನಗೆ ಅಲ್ಲಿ ಕುಮಟಾ ಗೋವಿಂದ ನಾಯಕರು, ನಗರ ಜಗನ್ನಾಥ ಶೆಟ್ಟಿ, ಆಮೇಲೆ ಐರೋಡಿ ಗೋವಿಂದಪ್ಪ, ಆಮೇಲೆ ಹಾಸ್ಯಗಾರ ಒಬ್ಬರು, ಇವರು ಎಲ್ಲ ತುಂಬ ಮಂದಿ ಕಲಾವಿದರ ಒಡನಾಟ ಇತ್ತು.
ಅಲ್ಲಿ ಬಡಗಿನಲ್ಲಿ ಒಂದು 4 ಗಂಟೆ ಪದ್ಯ ಹೇಳ್ತಾ ಇದ್ದೆ ನಾನು. ಇಬ್ಬರು ಭಾಗವತರು, ಆಗ ಮರಿಯಪ್ಪಾಚಾರು ಅಂತ ಓಹೋ. ಹೇಳಿದ್ದೆ, ಹಿರಿಯ ಭಾಗವತರವರು, ಅವರ ಜೊತೆಯಲ್ಲಿ ತಿರುಗಾಟ ಇದಾಗಿತ್ತು. ಹಾಗೆ ಬಡಗಿನಲ್ಲೂ ತಿರುಗಾಟ ಮಾಡಿದ್ದೇನೆ ಅಂತ ಒಂದು ಹೆಸರು ಅಷ್ಟೇ. ಅದು ಲಾಭ ಅಂತಂದರೆ ಅದರಲ್ಲಿ ಬಡಗಿನಲ್ಲಿ ಈ ಲಯ ತಾಳ ಸರಿ ಇರಬೇಕು. ಇಲ್ಲಿದ್ದ ಹಾಗೆ ನಾವು ಒಟ್ಟು ಪದ್ಯ ಹೇಳಿ ತಾಳ ಬಡದ್ರೆ ಆಗೋದಿಲ್ಲ. ಅಲ್ಲಿ ಸುರಿಗೆ ಎತ್ತುಗಡೆ ಮುಕ್ತಾಯ ಬರುತ್ತೆ, ಎತ್ತುಗಡೆಯ ಮುಕ್ತಾಯ. ಆ ಮುಕ್ತಾಯ ಸಿಗಬೇಕು ಅಂತಿದ್ರೆ ನಮ್ಮ ಲಯ ಮತ್ತು ತಾಳ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಅದು ಸಿಗ್ತದೆ. ಇಲ್ಲಿ ಬಿಡ್ತಿಗೆ ಅಂತ ಹೇಳೋದು, ಇಲ್ಲಿ ಅಲ್ಲಿ ಮುಕ್ತಾಯ ಅಂತ ಇರುವಂಥದ್ದು. ಹಾಗಾಗಿ ಅದರಿಂದ ಈ ಲಯದ ತಾಳದ ಖಚಿತತೆ ನನಗೆ ಸಿಕ್ಕಿದೆ ಬಡಗಿ ಹೋದಾಗ. ಲಾಭ ಆದ್ದು ಅದೇ. ಮತ್ತು ಶೈಲಿ ನನಗೆ ಅದು ಪೂರ್ತಿ ಬರಲಿಲ್ಲ ಯಾವುದು ಬಡಗಿದ್ದು. ಯಾಕಂದರೆ ನಾನು ಇಲ್ಲಿ ಹುಟ್ಟುವಾಗಲೇ, ನಾನು ಅಭ್ಯಾಸ ಮಾಡುವಾಗಲೇ ಇಲ್ಲಿಯ ಶೈಲಿ ನನಗೆ ಇದಾಗಿತ್ತು. ಅಲ್ಲಿದು ಅಷ್ಟು ಬರಲಿಲ್ಲ. ಅದು ಇನ್ನೊಂದು 4 ವರ್ಷ ಇದ್ದರೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಮತ್ತು ಹಾಗೆ ಅಂತೇಳಿ ಯಾರನ್ನು ನಾನು ಅನುಕರಣೆ ಮಾಡ್ತಾ ಇರಲಿಲ್ಲ. ಈಗ ಆ ಸಮಯದಲ್ಲಿ ಕಾಳಿಂಗನವಡರು ಒಳ್ಳೆಯ ಫೇಮಸ್ ಭಾಗವತರು ಎಲ್ಲ ಅವ್ರದನ್ನೇ ಅನುಕರಣೆ ಮಾಡ್ತಾ ಇದ್ದರು. ಹಾಗೆ ನನಗೆ ಇನ್ನೊಬ್ಬರ ಅನುಕರಣೆ ಮಾಡಲಿಕ್ಕೆ ಅಷ್ಟು ಮನಸ್ಸಿಲ್ಲ. ಮಾಡೋದಿದ್ರೆ ನಾನು ಕಡತೋಗೋ ಮಂಜುನಾಥ ಭಾಗವತರದ್ದು ಮಾಡಬೇಕಿತ್ತು. ಅವ್ರದ್ದು ಅನುಕರಣೆ ಮಾಡಲಿಲ್ಲ. ಅವರು ಹೇಳುವ ಅದೇ ಥರ ಹೇಳಲಿಲ್ಲ. ಈಗ ಡಿಟ್ಟು ಹಾಗೆ ಹೇಳುವಂಥ ಒಂದು ರೀತಿ ಇದೆ, ಆ ಥರ ಹೇಳಲಿಲ್ಲ. ಅವರು ಹೇಳುವ ರಾಗವನ್ನು ನಾನು ಹಾಕ್ತಾ ಇದ್ದೆ ಹೊರತು ಅದನ್ನು ಅವರ ಹೇಳಿದ ಹಾಗೆ ಆ ವಿಕಾರಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ. ಆಗಲಿ ಭಾಗವತರೆ, ಇನ್ನು ಕೆಲವು ಪ್ರಶ್ನೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರು, ಇಷ್ಟು ಹೊತ್ತು ಸರಪಾಡಿ ಶಂಕರನಾರಾಯಣ ಭಾಗವತರು ನಮ್ಮ ಜೊತೆಗೆ ಇದ್ದುಕೊಂಡು ಈಗ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಅವರ ಜೊತೆ ಕೇಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.